ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೋಲಾರದಲ್ಲಿ ಆರ್ಎಸ್ಎಸ್ನ ಆಕರ್ಷಕ ಪಥಸಂಚಲನ ನಡೆದಿದೆ. ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆ ಅನೇಕ ಸ್ವಯಂ ಸೇವಕರು ಭಾಗಿಯಾಗಿ ಪಥಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ. ಕೋಲಾರದಲ್ಲಿ ನಡೆದಂತಹ ಒಂದು ಪಥಸಂಚಲನಕ್ಕೆ ಸಾವಿರಾರು ಸ್ವಯಂ ಸೇವಕರು ಸಾಕ್ಷಿಯಾದರು. ಆರ್ಎಸ್ಎಸ್ ಪಥಸಂಚಲನ ಆಕರ್ಷಕವಾಗಿತ್ತು. ಮಾಲೂರು ಆರ್ಎಸ್ಎಸ್ ಪಥಸಂಚಲನಕ್ಕೆ ಪುಷ್ಪಾರ್ಚನೆ ನಡೆಸಿ ಸ್ವಾಗತಿಸಿದ್ದಾರೆ. ಜೆಸಿಬಿಯಲ್ಲಿ ಹೂಗಳನ್ನ ಹಾಕಿ ಸ್ವಾಗತಿಸಿದ್ದಾರೆ ಗಣವೇಶಧಾರಿಗಳನ್ನ. ನಗರದ ಹೋಂಡಾ ಮೈದಾನದಲ್ಲಿ ಪಥಸಂಚಲನ ಆರಂಭ ಆಗಿ 4,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದರು. ನಗರದಾದ್ಯಂತ 400ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೋಲಾರದಲ್ಲಿ ಆರ್ಎಸ್ಎಸ್ನ ಆಕರ್ಷಕ ಪಥಸಂಚಲನ ನಡೆದಿದೆ. ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆ ಅನೇಕ ಸ್ವಯಂ ಸೇವಕರು ಭಾಗಿಯಾಗಿ ಪಥಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ. ಕೋಲಾರದಲ್ಲಿ ನಡೆದಂತಹ ಒಂದು ಪಥಸಂಚಲನಕ್ಕೆ ಸಾವಿರಾರು ಸ್ವಯಂ ಸೇವಕರು ಸಾಕ್ಷಿಯಾದರು. ಆರ್ಎಸ್ಎಸ್ ಪಥಸಂಚಲನ ಆಕರ್ಷಕವಾಗಿತ್ತು. ಮಾಲೂರು ಆರ್ಎಸ್ಎಸ್ ಪಥಸಂಚಲನಕ್ಕೆ ಪುಷ್ಪಾರ್ಚನೆ ನಡೆಸಿ ಸ್ವಾಗತಿಸಿದ್ದಾರೆ. ಜೆಸಿಬಿಯಲ್ಲಿ ಹೂಗಳನ್ನ ಹಾಕಿ ಸ್ವಾಗತಿಸಿದ್ದಾರೆ ಗಣವೇಶಧಾರಿಗಳನ್ನ. ನಗರದ ಹೋಂಡಾ ಮೈದಾನದಲ್ಲಿ ಪಥಸಂಚಲನ ಆರಂಭ ಆಗಿ 4,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದರು. ನಗರದಾದ್ಯಂತ 400ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೋಲಾರದಲ್ಲಿ ಆರ್ಎಸ್ಎಸ್ನ ಆಕರ್ಷಕ ಪಥಸಂಚಲನ ನಡೆದಿದೆ. ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆ ಅನೇಕ ಸ್ವಯಂ ಸೇವಕರು ಭಾಗಿಯಾಗಿ ಪಥಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ. ಕೋಲಾರದಲ್ಲಿ ನಡೆದಂತಹ ಒಂದು ಪಥಸಂಚಲನಕ್ಕೆ ಸಾವಿರಾರು ಸ್ವಯಂ ಸೇವಕರು ಸಾಕ್ಷಿಯಾದರು. ಆರ್ಎಸ್ಎಸ್ ಪಥಸಂಚಲನ ಆಕರ್ಷಕವಾಗಿತ್ತು. ಮಾಲೂರು ಆರ್ಎಸ್ಎಸ್ ಪಥಸಂಚಲನಕ್ಕೆ ಪುಷ್ಪಾರ್ಚನೆ ನಡೆಸಿ ಸ್ವಾಗತಿಸಿದ್ದಾರೆ.
ಜೆಸಿಬಿಯಲ್ಲಿ ಹೂಗಳನ್ನ ಹಾಕಿ ಸ್ವಾಗತಿಸಿದ್ದಾರೆ ಗಣವೇಶಧಾರಿಗಳನ್ನ. ನಗರದ ಹೋಂಡಾ ಮೈದಾನದಲ್ಲಿ ಪಥಸಂಚಲನ ಆರಂಭ ಆಗಿ 4,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದರು. ನಗರದಾದ್ಯಂತ 400ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸ್ವಾಗತಿಸಿದ್ದಾರೆ ಗಣವೇಶಧಾರಿಗಳನ್ನ. ನಗರದ ಹೋಂಡಾ ಮೈದಾನದಲ್ಲಿ ಪಥಸಂಚಲನ ಆರಂಭ ಆಗಿ 4,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದರು. ನಗರದಾದ್ಯಂತ 400ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ.